ನಮಸ್ಕಾರ ಸ್ವಾಮಿ. ಹೇಳಿಮ್ಮ. ಈ ದೇವಸ್ಥಾನದ ಇತಿಹಾಸ ಹೇಳಿ. ಇದು ಕ್ರಿಸ್ತಶಕ 1182 ಇಸ್ವಿಯಲ್ಲಿ ಹೊಯ್ಸಳರ 3ನೇ ಬಲ್ಲಾಳನ ರಾಜ ದೇವಸ್ಥಾನ ಕಟ್ಟಿಸಿದ್ರು. 1182 ಅಂದರೆ ಇದು 2024. ಇವತ್ತಿಗೆ ಈ ದೇವಸ್ಥಾನಕ್ಕೆ 842 ವರ್ಷ ಆಯ್ತು. 842 ವರ್ಷ ಅಷ್ಟು ಹಳೆಯದು. 3 ಸನ್ನಿಧಾನಗಳಿದೆ ನಮ್ಮ ದೇವಸ್ಥಾನದಲ್ಲಿ. ಲಕ್ಷ್ಮೀಕಾಂತ, ಲಕ್ಷ್ಮೀ ನರಸಿಂಹ, ವೇಣುಗೋಪಾಲ. ಅದಕ್ಕೆ ತ್ರಿಕೂಟಾಚಲ ಅಂತ ಕರೀತಾರೆ. ಮೂಲ ಪೂಜೆ ಆರಾಧನೆ ನಮ್ಮ ಸಲ ಲಕ್ಷ್ಮೀಕಾಂತನಿಗೆ. ಆದರೆ ಈ ದೇವಸ್ಥಾನಕ್ಕೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಅಂತ ಹೆಸರು. ಒಂದು 26 ವರ್ಷಗಳ ಹಿಂದೆ ದೇವಸ್ಥಾನ ಪೂರ್ತಿ ಪಾಳು ಬಿದ್ದೋಗಿತ್ತು. ಒಂದು ಹೊತ್ತು ಪೂಜೆ ನಡೀತಿತ್ತು. ಅದು ಅರ್ಚಕರು ಬಂದು ಇಲ್ಲದಿರಲಿಲ್ಲ. ಒಂದು ಹಳೆ ಬಾಗಿಲಿತ್ತು. ಒಳಗಡೆ ಬರೀ ಮಣ್ಣು, ಫ್ಲೋರಿಂಗ್ ಇಲ್ಲ, ಏನೋ ಅಷ್ಟೇ, ಪವರ್ ಇಲ್ಲ. ಹೆದರ್ಕೊಂಡು ಬರ್ಬೇಕು ಅರ್ಚಕರು ಒಳಗೆ. ಏನಿದು ಹೆಗ್ಗಣಗಳೆಲ್ಲ ಓಡಾಡೋದು. ಮತ್ತೆ 842 ವರ್ಷದಿಂದ ಅಂತ ಹೇಳ್ತಿರೋದು. ಅಷ್ಟು ಪರಿಸ್ಥಿತಿ ಇತ್ತು. 1998 ಇಸ್ವಿಯಲ್ಲಿ ರಂಗಪ್ರಿಯ ಸ್ವಾಮಿಗಳು ಗೊತ್ತಲ್ವಾ? ಸುರೇಶ್ ಕಶ್ಯಪ್ ಅವರ ಗುರುಗಳು ರಂಗಪ್ರಿಯ ಸ್ವಾಮಿಗಳು ಅಂತ. ಬೆಂಗಳೂರಲ್ಲಿ ಇದ್ದಾರಲ್ಲ ಅವರು, ನಾನು ನೋಡಿದ್ದೀನಿ. ಅವರು ಈ ಊರಿನವರೇ. ಎಡತಲೆ ಅವ್ರ ಮನೆ. ಹೌದಾ? ಮುಂದೆ ಇದ್ದ ಅವ್ರ ಮನೆ. ಸೊ ಅವರ ಮೂಲಕ ವೀರೇಂದ್ರ ಹೆಗ್ಡೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು. ಪೂರ್ತಿ ದೇವಸ್ಥಾನ ತೆಗೆದುಬಿಟ್ಟು ಮುಂದೆ ಯಾವ ಶೈಲಿ ಇತ್ತು ಅದೇ ಶೈಲಿ ದೇವಸ್ಥಾನ ಕಟ್ಕೊಟ್ರು. ಅಂದರೆ ಇದು ಮುಜರಾಯಿ ಅಲ್ಲ? ಮುಜರಾಯಿ ಇಲ್ಲ, ಇದು ನಾವು ಸ್ವಂತವಾಗಿ ನಡೆಸ್ತಾ ಇದ್ದೀವಿ, ಟ್ರಸ್ಟ್ ಮಾಡ್ಕೊಂಡು. ಆಮೇಲೆ TVS ಮೋಟರ್ಸ್ನವರು ರಂಗಪ್ರಿಯ ಸ್ವಾಮಿಗಳು ತುಂಬ ಬೇಕಾದವರು. ಸೊ ಅವರು ಅಷ್ಟು ಖರ್ಚನ್ನು ಭರಿಸ್ಕೊಂಡ್ರು. ಧರ್ಮಸ್ಥಳದಲ್ಲಿ ಎಷ್ಟು ಖರ್ಚು ಮಾಡಿದ್ರು ಅಷ್ಟು ಖರ್ಚನ್ನು ಧರ್ಮಸ್ಥಳ ಕೊಟ್ಬಿಟ್ರು TVS. ಅದಲ್ಲದೆ ಕಂಪ್ನಿಯವರು ಸುತ್ತಲೂ ಕಾಂಪೌಂಡ್ ಹಾಕ್ಕೊಟ್ರು, ನಡೀಕೆ ಹಾಸುಗಳು ಹಾಕ್ಕೊಟ್ರು. ಆಮೇಲೆ ಬಾವಿ ಇರಲಿಲ್ಲ, ಬಾವಿ ತೋಡ್ಕೊಟ್ರು. ಪಾಕಶಾಲೆ, ಅಡುಗೆ ಮನೆ, ಇದೆಲ್ಲ TVS ಮಾಡಿಕೊಟ್ರು. ಸೊ ಅವತ್ತಿಂದ 2 ಹೊತ್ತು ಪೂಜೆ ಶುರು ಆಗ್ತಿತ್ತು. ಬಟ್ ಜನ ಯಾರೂ ಬರ್ತಾ ಇಲ್ಲ. ಜನಕ್ಕೆ ಸ್ವಲ್ಪ ಇಂಟೀರಿಯರ್ ಆದ್ರಿಂದ ಜನರಿಗೆ ಹೆಚ್ಚು ಪರಿಚಯ ಇಲ್ಲ ದೇವಸ್ಥಾನ. ಇದು ಪರಿಚಯ ಆದರೆ ತುಂಬ ಜನ ಬರ್ತಾರೆ ಸ್ವಾಮಿ. ಯಾಕೆಂದರೆ ಇವಾಗ ಬರ್ತಾ ಇದ್ದಾರೆ. ಇವಾಗ ಒಂದು 3 ವರ್ಷದಲ್ಲಿ ಒಂದು 3 ಜನ ದೇವಸ್ಥಾನ ವಿಷಯ ಅಪ್ಲೋಡ್ ಮಾಡಿದ್ರು ಯೂಟ್ಯೂಬ್ಗೆ. ನೋಡಿದ್ಮೇಲೆ ತುಂಬ ಜನ ಬರ್ತಾ ಇದ್ದಾರೆ. ಅವ್ರಿಗೆ ಯಾರು ಗೊತ್ತೇ ಇಲ್ಲ. ಅದೇ ಹೆಮ್ಮಗಾಲ ಬೇರೆ ಏನೋ ಇಲ್ಲಿ ತಲೆ ಮೇಲೆ ದಂಡ ಇಟ್ಟರೆ ಒಳ್ಳೇದಾಗುತ್ತೆ ಅಂತ ಒಂದು ಸಂಪ್ರದಾಯ ಅಲ್ಲಿದೆ. ಹಾಗಾಗಿ ತುಂಬ ಜನ ಬರ್ತಾರೆ. ಬಟ್ ಇಲ್ಲಿಗೆ ಯಾರೂ ಬರ್ತಾಯಿಲ್ಲ. ಬಟ್ ಇವಾಗ ಇಲ್ಲಿಗೂ ಬರ್ತಾರೆ. ಅಷ್ಟು ದೇವಸ್ಥಾನ. ತುಂಬ ಧನ್ಯವಾದ. ತಾಯಿ ಮುಖ ಗಮನಿಸಿ. ಒಂದು ಮುಗುಳು ನಗೆ ಏನಾದ್ರು ಗೊತ್ತಾಗ್ತಾ? ನಗು ಮುಖ ಕಾಣ್ತಾ ಇದೆ ಸ್ವಾಮಿ. ಕಾಣ್ತಾ ಇದೆಯಾ? ಹಾಗೆ ತಾಯಿಯ 2 ಕಣ್ಣುಗಳು ಕಾಣ್ತಾ ನೋಡಿ. ಕಾಣ್ತಾ ಇದೆ. ಕೈ ಮುಕ್ಕೊಳ್ಳಿ. ಹೇಳಿ, ಅಮ್ಮ ಅಮ್ಮ, ನಿನ್ನ ಕಣ್ಣುಗಳನ್ನು ತೆರೆದು ನನಗೆ ದರ್ಶನ ಕೊಡಮ್ಮ. ನಿನ್ನ ಕಣ್ಣುಗಳನ್ನು ತೆರೆದು ದರ್ಶನ ಕೊಡಮ್ಮ. ಏನು ವಿಷಯ ಅಂದರೆ, ಯಾವ ಭಾವನೆಯಿಂದ ನಾವು ದೇವರು ನೋಡ್ತೀವೋ ದೇವರು ಹಾಗೆ ನಮ್ಗೆ ಕಾಣ್ತಾರೆ. ಎಷ್ಟು ಮುದ್ದಾಗಿದ್ದಾಳೆ ಈ ತಾಯಿ ಅನ್ಕೊಂಡು ನೋಡಿ, ಮುದ್ದು ಮುಖನೇ ಕಾಣುತ್ತಂತೆ. ಈ ತಾಯಿ ನಗುತ್ತಾ ಇದ್ದಾಳೆ ಅನ್ಕೊಂಡು ನೋಡಿ, ಅದು ಮುಖ ಕಾಣುತ್ತೆ. ಈಗ ಕಣ್ಣು ತೆರೆದು ದರ್ಶನ ಕೊಡೋದು ಕೇಳ್ಕೊಂಡಿದ್ದೀರಲ್ವಾ? ಕೇಳ್ಕೊಂಡಿದ್ದೀವಿ ಸ್ವಾಮಿ. ಮುಖ ಕತ್ತಲೆ ಆಗೋಯ್ತು ನೋಡಿ. ತಲೆ ಮೇಲೆ ಬೆಳಕು ಬಿತ್ತು. ನೋಡ್ತಾ ಇರಿ, ಬೆಳಕು ಮೂಗು ಮೇಲೆ ಬಿತ್ತು ನೋಡಿ. ಕಾಣುತ್ತಾ ಮೂಗು? ಕಾಣ್ತಾ ಇದೆ ಸ್ವಾಮಿ. ಕಾಣ್ತಾ ಇದೆ. ನಾನು ನಾರಾಯಣ ಅಂತ ಹೇಳ್ತೀನಿ ಜೋರಾಗಿ. ಇವಾಗ ನಾನು ಹೇಳಿದ ತಕ್ಷಣ ಈ ತಾಯಿ ಕಣ್ಣು ಬಿಡ್ತಾಳೆ. ಈ ತಾಯಿ ಕಣ್ಣೇ ನೋಡ್ತಾ ಇರಬೇಕು. ನಾರಾಯಣ. ಕಟ್ ಮಾಡಿ. ಏನು ವಿಷಯ ಅಂದರೆ, ಯಾವ ಭಾವನೆಯಿಂದ ನಾವು ದೇವರು ನೋಡ್ತೀವೋ ದೇವರು ಹಾಗೆ ನಮ್ಗೆ ಕಾಣ್ತಾರೆ. ಎಷ್ಟು ಮುದ್ದಾಗಿದ್ದಾಳೆ ಈ ತಾಯಿ ಅನ್ಕೊಂಡು ನೋಡಿ, ಮುದ್ದು ಮುಖನೇ ಕಾಣುತ್ತಂತೆ. ಈ ತಾಯಿ ನಗುತ್ತಾ ಇದ್ದಾಳೆ ಅನ್ಕೊಂಡು ನೋಡಿ, ಅದು ಮುಖ ಕಾಣುತ್ತೆ. ಈಗ ಕಣ್ಣು ತೆರೆದು ದರ್ಶನ ಕೊಡೋದು ಕೇಳ್ಕೊಂಡಿದ್ದೀರಲ್ವಾ? ಕೇಳ್ಕೊಂಡಿದ್ದೀವಿ ಸ್ವಾಮಿ. ಮುಖ ಕತ್ತಲೆ ಆಗೋಯ್ತು ನೋಡಿ. ತಲೆ ಮೇಲೆ ಬೆಳಕು ಬಿತ್ತು. ನೋಡ್ತಾ ಇರಿ, ಬೆಳಕು ಮೂಗು ಮೇಲೆ ಬಿತ್ತು ನೋಡಿ. ಕಾಣುತ್ತಾ ಮೂಗು? ಕಾಣ್ತಾ ಇದೆ ಸ್ವಾಮಿ. ಕಾಣ್ತಾ ಇದೆ. ನಾನು ನಾರಾಯಣ ಅಂತ ಹೇಳ್ತೀನಿ ಜೋರಾಗಿ. ಇವಾಗ ನಾನು ಹೇಳಿದ ತಕ್ಷಣ ಈ ತಾಯಿ ಕಣ್ಣು ಬಿಡ್ತಾಳೆ. ಈ ತಾಯಿ ಕಣ್ಣೇ ನೋಡ್ತಾ ಇರಬೇಕು. ನಾರಾಯಣ.
ತಿರುಮಡಿಗಳೇ ಶರಣ. ನಾರಾಯಣ. ಅಯ್ಯೋ ತಾಯಿ, ಕಣ್ಬಿಟ್ಟಿದೆ ಸ್ವಾಮಿ. ನೋಡಿಮ್ಮ, ಸ್ವಾಮಿ ಎಷ್ಟು ವರ್ಷದ ಇತಿಹಾಸ ಇದೆ ಇದಕ್ಕೆ? ಆತ್ಮೀಯರಿಗೆ ಶುಭೋದಯ. ನಾವು 2ನೇ ತಾರೀಕು ನಂಜನಗೂಡು ಸಚ್ಚಿದಾನಂದ ವೆಂಕಟರಮಣ ಸ್ವಾಮಿ ಟೆಂಪಲ್ ಮೈಸೂರು ಎಡತಲೆ ಎಮ್ಮರಗಾಲಕ್ಕೆ ಹೋಗಿದ್ವಿ. ನಾನು ಈಶ್ವರ ಪಾರ್ವತಿ ಆರತಿ ತಟ್ಟೆ ಮಾಡಿಕೊಂಡು ನಂಜನಗೂಡು ಟೆಂಪಲ್ ಒಳಗಡೆ ಹೋದಾಗ ಒಂದು 15 ಜನ ಪುರೋಹಿತರು ನೋಡಿ ನಮಸ್ಕಾರ ಹಾಕ್ಕೊಂಡು ಭಾಳ ಖುಷಿಪಟ್ಟರು. ನಾನು ನಂಜುಂಡೇಶ್ವರಿಗೆ ಬಾಳೆ ಎಲೆ ಹಾರ ಮಾಡಿದ್ದೆ. ಇನ್ನೇನು ಅಭಿಷೇಕ ಮಾಡೋ ಟೈಮು ಅಂತ ಅಂದ್ಕೊಳ್ತೀನಿ. ಆವಾಗ ಕೇಳಿದೆ, ಸ್ವಾಮಿ ಇದು ಹಾರ ಹಾಕ್ತೀರಾ ಅಂತ. ಖಂಡಿತ ಅಮ್ಮ ಅಂತ ತೆಗೆದುಕೊಂಡು ಹೋಗಿ ಹಾಕಿದ್ರು. ಇದು ನಾವು ಎಡತಲೆಯಲ್ಲಿ ಆಂಡಾಳಿಗೆ ಕೊಟ್ಟಂತಹ ಸೀರೆ, ಮೊಗ್ಗಿನ ಜಡೆ, ನರಸಿಂಹಸ್ವಾಮಿಗೆ ಹಾರ ಮಾಡಿದ್ದೆ. ಆಮೇಲೆ ವೇಣುಗೋಪಾಲ ಸ್ವಾಮಿಗೆ ಮತ್ತು ನರಸಿಂಹಸ್ವಾಮಿಗೆ ಪಂಚೆಗಳನ್ನ ತೊಗೊಂಡೋಗಿ ಕೊಟ್ವಿ. ಅವ್ರು ಹೇಳ್ತಾಯಿದ್ರು, ಇದು ತುಂಬ ಚಿಕ್ಕದಾಗುತ್ತೆ ದೇವರಿಗೆ, ನೀವು ದೊಡ್ಡ ಪಂಚೆ ತರಬೇಕು ಅಂತ ಹೇಳಿದ್ರು. ನನಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಆ ಥರನೇ ಮಾಡ್ತೀವಿ ಸ್ವಾಮಿ ಅಂತ ಹೇಳಿದೆ. ನರಸಿಂಹಸ್ವಾಮಿಗೆ ನಾನು ನರಸಿಂಹಸ್ವಾಮಿ ಬಾಳೆ ಎಲೆ ಆರತಿ ತಟ್ಟಿ ಮಾಡಿಕೊಂಡು, ಅಲ್ಲಿ 5 ದೇವರಿದೆ, ಹಾಗಾಗಿ 5 ದೇವ್ರಿಗೂ ನಾನು ಆರತಿ ಮಾಡಿದೆ. ಆಮೇಲೆ ಕೃಷ್ಣ ಇರೋದ್ರಿಂದ ಕೃಷ್ಣ ಆರತಿ ತಟ್ಟೆ ಮಾಡಿಕೊಂಡೆ. ಆಂಡಾಳು ಇರೋದ್ರಿಂದ ಆಂಡಾಳು ತಟ್ಟೆ ರೆಡಿ ಮಾಡಿಕೊಂಡು ಆರತಿ ಮಾಡಿದೆ. ಆವಾಗ ಪುರೋಹಿತರು ಕೇಳ್ತಾಯಿದ್ರು, ಇದೆಲ್ಲ ನಮಗೇನಾ, ತಟ್ಟೆ ಸಮೇತ ನಾವೇ ಇಟ್ಕೊಳ್ಳೋದ ಅಂತ. ಯಾಕೆಂತಂದರೆ ನಾವು ಮಡ್ಲಕ್ಕಿ ತೊಗೊಳಕ್ಕೆ ಕೊಟ್ಟಿದ್ವಿ ಒಂದು ತಟ್ಟೆನಲ್ಲಿ. ನಾವು ಹೇಳಿದ್ವಿ ನೀವೇ ಇಟ್ಕೊಳ್ಳಿ ಸ್ವಾಮಿ ಅಂತ ಹೇಳಿ ಅಲ್ಲಿ ಪೂಜೆ ಮಾಡಿಕೊಂಡು ನಾವು ಕೂತಿದಾಗ ಭಾಳ ಜನ ಅಲ್ಲಿ ಬಂದಂತಹ ಭಕ್ತಾದಿಗಳು ಕೇಳ್ತಾಯಿದ್ರು, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದೀರಾ, ಇಷ್ಟೆಲ್ಲ ನೀವು ತಂದಿದ್ದೀರಲ್ಲ ಅಂತ. ಪುರೋಹಿತರು ಕೇಳಿದ್ರು, ಎಷ್ಟು ದಿನದಿಂದ ನೀವು ಮಾಡ್ತಾಯಿದ್ರಿ ಅಂತ. ಯಾಕೆ ಅಂತಂದರೆ ನಾನು ಸಚ್ಚಿದಾನಂದ ಟೆಂಪಲಲ್ಲಿ ಮಹಾಲಕ್ಷ್ಮಿಗೆ ಆಮೇಲೆ ಪದ್ಮಾವತಿಗೆ ದೊಡ್ಡ ದೊಡ್ಡ ಮಗುನ ಜಡೆ ಮಾಡಿದ್ದೆ. ಆಮೇಲೆ ನಂಜನಗೂಡಲ್ಲಿ ಪಾರ್ವತಿಗೆ ಅಂತ ಮಾಡಿದ್ದು ಶಾರದಾಂಬೆಗೆ ಕೊಟ್ಟೆ. ಶಾರದಾಂಬೆ ವೀಣೆ ನುಡಿಸ್ತಾ ಇರೋದು ನಂಗೆ ತುಂಬ ಇಷ್ಟ ಆಯಿತು. ಆ ಪುರೋಹಿತರು ಅದಕ್ಕೆ ಮುಡಿಸಿದ್ರು. ಅದು ನೋಡಿ ನಂಗೆ ಭಾಳ ಖುಷಿಯಾಯಿತು. ಬಟ್ ಅಲ್ಲೆಲ್ಲ ನಾವು ಫೋಟೋ ತೆಗಿಯೋದಾಗಲಿ ವಿಡಿಯೋ ಮಾಡೋದಾಗಲಿ ಅವಕಾಶ ಇಲ್ಲ, ಹಾಗಾಗಿ ನಾನು ತಗೊಳಕ್ಕೆ ಹೋಗಲಿಲ್ಲ. ಬಟ್ ಅಲ್ಲಿ ಒಂದು 15 ಜನ ಪುರೋಹಿತರು ನಮಸ್ಕಾರ ಹಾಕ್ಕೊಂಡು ಇದು ಮಾಡಿದ್ರಲ್ಲ, ನಂಗೆ ಭಾಳ ಖುಷಿ ಆಯಿತು. ಅಲ್ಲಿಂದ ಸಚ್ಚಿದಾನಂದ ಇದರಲ್ಲಿ ನಾವು ಆಮೇಲೆ ಮೂಡಿಸ್ತೀವಮ್ಮ ಅಂತ ಹೇಳಿದ್ರು. ಆದರೆ ಅಭಯಾಂಜನೇಯ ಇದೆಯಲ್ಲ ಅದ್ರ ಪಕ್ಕ, ಅದಕ್ಕೆ ಪುಟ್ಟ ಮಗುನ ಜಡೆ ಕೊಟ್ಟಾಗ ಅವರು ಅದನ್ನು ದೇವ್ರ ಮುಂದೆ ಇಟ್ಟರು. ನನಗೆ ಅದು ತುಂಬ ಖುಷಿ ಅನ್ನಿಸ್ತು. ಅಲ್ಲಿಂದ ನಾವು ಎಮ್ಮರಗಾಲಕ್ಕೆ ಹೋಗಬೇಕು ಅಂತ ಹೇಳಿ ಇದ್ವಿ. ಬಟ್ ನಮ್ಮ ಟೈಮಿಂಗ್ಸ್ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲೇ ಪುರೋಹಿತರು ಹೇಳಿದ್ರು, ಇಲ್ಲೇ 2 ಗಂಟೆ ಆಗೋಯ್ತು, ನೀವು ಬೇಗ ಹೊರಡಿ, ಅಲ್ಲಿ 2:15 ಕ್ಲೋಸ್ ಮಾಡ್ತಾರೆ ಅಂತ. ಬಟ್ ಅಲ್ಲಿ ಫೋನ್ ಮಾಡಿ ಹೇಳಿ ತೆಗೆದಿರ್ತಾರೆ ಅಂದರು. ಬಟ್ ನಮಗೆ ಅಲ್ಲಿ ಫೋನ್ ನಂಬರ್ ಗೊತ್ತಿರಲಿಲ್ಲ, ಅವ್ರ ಹತ್ರ ಈಸ್ಕೋಬೇಕಾಗಿತ್ತು, ಆಗಲಿಲ್ಲ. ನೋಡಿ, ಈ ಆಂಡಾಳು ದೇವಿಗೆ ಅವರು ಲೈಟ್ ಆಫ್ ಮಾಡಿ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಮಾಡಿದಾಗ ನೋಡಿ ಕಣ್ಣು ತೆಗೆಯುತ್ತೆ, ಅದನ್ನು ಇಲ್ಲಿ ತೋರಿಸ್ತಾರೆ. ಅದು ಈ ಎಡತಲೆಯಲ್ಲಿ ಆಂಡಾಳು ಕಣ್ಣು ತೆಗೆಯೋದು ಭಾಳ ವಿಶೇಷ.
ನೋಡಿ. ಆಮೇಲೆ ನಾವು ಇಲ್ಲಿ ಎಮ್ಮರಗಾಲಕ್ಕೆ ಬಂದು ನಾವಿಲ್ಲಿ 1008 ಎಳ್ಳಿನ ದೀಪ ಹಚ್ಚಿದ್ವಿ. ಅದಕ್ಕೂ ಕೂಡ ಅವರು ಅವಕಾಶ ಮಾಡಿಕೊಟ್ರು, ನೀವು ಹೋಗಿ ದೇವ್ರ ಮುಂದೆ ಹಚ್ಚಿ ಬನ್ನಿ ಅಂತ. ಇನ್ನೇನು ಬಾಗಿಲಾಕೋ ಸಮಯ, ಆವಾಗ ನಾವು ಕೇಳ್ಕೊಂಡ್ವಿ, ನಾವು ಹಚ್ಚಿ ಬರ್ತೀವಿ, ನೀವು ಬಾಗಿಲು ಮುಚ್ಚಬೇಡಿ ಅಂತ. ಅವರು ನಮ್ಮ ಎಳಬತ್ತಿ ಉರಿಯೋವರೆಗೂ ಬಾಗಿಲು ತೆಗೆದೇ ಇದ್ದರು. ಅದು ನನಗೆ ವಿಶೇಷ ಅನ್ನಿಸ್ತು. ಅಲ್ಲಿ ಮಕ್ಕಳಾಗಲಿ ಅಂತ ಹೇಳಿ ದಂಡ ತಲೆ ಮೇಲೆ ಇಡ್ತಾರೆ, ನಾವು ಕೇಳಿದ್ವಿ. ಅವ್ರು ಕರೋನಾ ಟೈಮಿಂದ ಇಡ್ತಾ ಇಲ್ಲ ಅದನ್ನು ನಾವು ಅಂತ ಹೇಳಿದ್ರು. ನನಗೂ ಅದು ಗೊತ್ತಾಗಿಲ್ಲ. 2 ವರ್ಷದಿಂದ ಪುರೋಹಿತರು ಹೇಳಿದ್ರು, ಅಲ್ಲಿ ಹೋಗಿ ನೀವು ಪ್ರೇ ಮಾಡ್ಕೊಂಡು ಬನ್ನಿ ಅಂತ. ಹಾಗಾಗಿ ಎಲ್ಲರಿಗೂ ಧನ್ಯವಾದ.